ಎವ್ರಿವನ್, ನಮಸ್ಕಾರ. 2025 ಅಲ್ಲಿ ಇಂಟರ್ನ್ಶಿಪ್ಸ್ಗೆ ಅಥವಾ ಒಂದು ಪ್ಲೇಸ್ಮೆಂಟ್ಸ್ಗೆ ಅಂತ ನೀವು ಪ್ರಿಪೇರ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ವಾಟ್ ಆರ್ ದಿ ಕೀ ಪಾಯಿಂಟ್ಸ್ ಟು ಕನ್ಸಿಡರ್? ಸೊ ಏನೇನು ಕಲ್ತ್ಕೊಳ್ಬೇಕಾಗತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ, ಯಾವುದನ್ನ ಪ್ರಿಯೋರಿಟೈಸ್ ಮಾಡಬೇಕು, ಅದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋ ಇಸ್ ಅ ಮಸ್ಟ್ ವಾಚ್. ಇದನ್ನ ಫುಲ್ ಆಗಿ ನೋಡಿದ್ಮೇಲೆ ನಿಮಗೆ ಒಂದು ಪ್ಲೇಸ್ಮೆಂಟ್ಸ್ ಡ್ರೈವ್ಗೆ ಏನೇನು ಬೇಕಾಗುತ್ತೆ, ಒಂದು ಕೆಲಸ ಹುಡ್ಕೊಳ್ಳೋದಕ್ಕೆ ಅಥವಾ ಒಂದು ಪ್ಲೇಸ್ಮೆಂಟ್ಸ್ ಅಲ್ಲಿ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಏನೇನು ಪಾಯಿಂಟ್ಸ್ ಬೇಕಾಗುತ್ತೆ ಅಂತ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ನೀವೊಂದು ಟೆಕ್ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ದೇರ್ ಆರ್ ಎಸೆನ್ಷಿಯಲ್ ಪಾಯಿಂಟ್ಸ್. ಇವಾಗ ನೀವು ಆಲ್ರೆಡಿ ಟೆಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ ಅಂತಂದ್ರೆ ಇಟ್ ಇಸ್ ಲಿಟಲ್ ಬಿಟ್ ಈಸಿ. ಆರ್ ನೀವು ಟೆಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ ಬಟ್ ಏನೋ ಒಂದು ಕೋರ್ಸಸ್ ಮಾಡಿದ್ದೀರಾ, ಇವರು ಇಂಟ್ರೆಸ್ಟೆಡ್ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಇಷ್ಟ ಇದೆ ಅಂತಂದ್ರೆ ದೇರ್ ಆರ್ ಫ್ಯೂ ಮೋರ್ ಪಾಯಿಂಟ್ಸ್. ಸೊ ಫಸ್ಟ್ ನಾನು ಟೆಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಅದಕ್ಕೂ ಮುಂಚೆ ಇಫ್ ಯು ಆರ್ ಫೋಕಸಿಂಗ್ ಆನ್ ಸಮ್ ಹೈ ಪೇಯಿಂಗ್ ಸ್ಕಿಲ್ ಆರ್ ಹೈ ಪೇಯಿಂಗ್ ಜಾಬ್ಸ್, ಒಳ್ಳೆ MNC ಸ್ಟಾರ್ಟ್ಅಪ್ಸ್ ಈ ಥರ ಕಡೆಗೆ ಫೋಕಸ್ ಮಾಡ್ತಿದ್ದೀರಾ ಅಂತಂದರೆ ದೇರ್ ಆರ್ ಫ್ಯೂ ಟಿಪ್ಸ್, ನೀವು ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಫಸ್ಟು ಯಾವುದರಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಬಿಗಿನ್ ವಿತ್ ಜನರಲ್ ಪ್ಲೇಸ್ಮೆಂಟ್ಸ್ ಟಿಪ್ಸ್. ಇವಾಗ ಪ್ಲೇಸ್ಮೆಂಟ್ಸ್ ಅಂತ ನೀವು ತಗೊಂಡಾಗ ಯು ವಿಲ್ ಹ್ಯಾವ್ ಮಲ್ಟಿಪಲ್ ರೌಂಡ್ಸ್. ಸೊ ಇವಾಗ ಕೆಲವು ಕಂಪ್ನೀಸಲ್ಲಿ ಏನು ಮಾಡ್ತಾರೆ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಏನಾಗುತ್ತೆ, ನಿಮಗೆ ಜನರಲ್ ನಾಲೆಜ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇಟ್ ವಿಲ್ ಬಿ ಲೈಕ್ ಎನ್ MCQ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಫಿಲ್ಟರ್ ಆಗೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಜನರಲ್ ಗ್ರೂಪ್ ಡಿಸ್ಕಷನ್. ಸೊ ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಮೇಲೆ ಒಂದು ಗ್ರೂಪಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಒನ್ ಬೈ ಒನ್ ಎಲ್ಲರೂ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೋತಿರ್ತಾರೆ. ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರ ವೊಕ್ಯಾಬುಲರಿ ನೋಡಿಕೊಂಡು, ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡಿಕೊಂಡು ನೆಕ್ಸ್ಟ್ ರೌಂಡ್ ಕಳಿಸ್ತಾರೆ. ದಟ್ ರೌಂಡ್ ವಿಲ್ ಬಿ ಅ ಟೆಕ್ನಿಕಲ್ ರೌಂಡ್. ಸೊ ಟೆಕ್ನಿಕಲ್ ರೌಂಡಲ್ಲಿ ನಿಮಗೆ ಟೆಕ್ನಿಕಲ್ ನಾಲೆಜ್ ಏನಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಟ್ ವಿಲ್ ಬಿ HR ರೌಂಡ್. HR ರೌಂಡಿಗೆ ಹೋಗಿದ್ದೀರಾ ಅಂತಂದರೆ ದೇ ವಿಲ್ ಡಿಸ್ಕಸ್ ಅಬೌಟ್ ಯುವರ್ ಸ್ಯಾಲರಿ, ನಿಮ್ಮ ಪ್ಲೇಸ್ಮೆಂಟ್ ಯಾವ ಥರ ಆಗಬೇಕು, ಯಾವ ಥರ ರೋಲು ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ದಿಸ್ ಈಸ್ ಅ ಜನರಲ್ ಸ್ಟ್ರಕ್ಚರ್, ಒಂದು ನಾರ್ಮಲ್ ಸ್ಟ್ರಕ್ಚರ್ ಎಲ್ಲ ಕಂಪನೀಸು ಫಾಲೋ ಮಾಡೋದು. ಸೊ ಯೂಶಲಿ ಇದು MNCs ಅಲ್ಲಿ ಫಾಲೋ ಮಾಡ್ಕೊಂಡು ಬಂದಿರೋ ಸ್ಟ್ರಕ್ಚರ್. ಸ್ಟಾರ್ಟ್ಅಪ್ಸ್ ಅಲ್ಲಿ ಏನು ಮಾಡ್ತಾರೆ, ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ಬೋದು. ಆಪ್ಟಿಟ್ಯೂಡ್ ಟೆಸ್ಟ್ ಆಗಿದ ತಕ್ಷಣ ದೇ ವಿಲ್ ಗೋ ಟು ಟೆಕ್ನಿಕಲ್ ರೌಂಡ್. ಸೊ ಟೆಕ್ನಿಕಲ್ ರೌಂಡ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ನಿಮ್ಮನ್ನ ತಗೊಳ್ತಿರೋದೇ ನಿಮ್ಮ ಸ್ಕಿಲ್ ಬೇಸಿಸ್ ಮೇಲೆ. ಸೊ ನಿಮ್ಮ ಸ್ಕಿಲ್ ಯಾವ ಥರ ಇದೆ ನೋಡಿಕೊಂಡು ದೇ ಡೈರೆಕ್ಟ್ಲಿ ಸ್ವಿಚ್ ಟು ಟೆಕ್ನಿಕಲ್ ರೌಂಡ್. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೌ MNCs ಹೈರ್ ಯು ಆ್ಯಂಡ್ ಸ್ಟಾರ್ಟ್ಅಪ್ಸ್ ಹೈರ್ ಯು. ನೀವು ಯಾವುದೇ ಟೆಕ್ ಪ್ಲೇಸ್ಮೆಂಟ್ಸ್ಗೆ ಹೋಗ್ತಿದ್ರು ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಕ್ಯಾನ್ ನೆವರ್ ಮಿಸ್. ಅದು ಯಾವ್ದು ಅಂತಂದರೆ oops ಕಾನ್ಸೆಪ್ಟ್ಸ್, ಆಪರೇಟಿಂಗ್ ಸಿಸ್ಟಮ್, DBMS ಮತ್ತು ನೆಟ್ವರ್ಕಿಂಗ್. ಸೊ ಇದು ಯು ಕ್ಯಾನ್ ನೆವರ್ ಮಿಸ್. ಇದನ್ನು ನೀವು ಕಲ್ತ್ಕೊಳ್ಳೇಬೇಕು. ಈ 4 ಕಾನ್ಸೆಪ್ಟ್ಸ್ ಏನಿದೆ ದೋಸ್ ಆರ್ ನೋನ್ ಆಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಇದ್ರ ಜೊತೆಗೆ ದೇರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಅದ್ಯಾವುದು ಅಂತಂದ್ರೆ ಡೇಟಾ ಸ್ಟ್ರಕ್ಚರ್ಸ್. ಯಾಕೆ ಇದೆರಡು ಕಾನ್ಸೆಪ್ಟ್ಸ್ ಬಗ್ಗೆ ಎಲ್ಲ ಕಂಪನೀಸು ಕೇಳ್ತಾರೆ ಅಂತಂದ್ರೆ, ಫಸ್ಟ್ಲಿ ಈ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಏನೇನಿರುತ್ತೆ, ಇವಾಗ ಆಪರೇಟಿಂಗ್ ಸಿಸ್ಟಮ್, DBMS, oops, ನೆಟ್ವರ್ಕಿಂಗ್ ಇದೆಲ್ಲ ಏನಿರುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಬೇಸಿಕ್ ಪ್ರೋಗ್ರಾಮರ್ ಆಗಿ ಏನೇನು ತಿಳ್ಕೊಳ್ಬೇಕೋ ಅದಷ್ಟು ಇದ್ರಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು ಡೇಟಾ ಸ್ಟ್ರಕ್ಚರ್ಸ್ ಯಾಕೆ ಇಂಪಾರ್ಟೆಂಟು ಅಂದರೆ ಇಟ್ ಗಿವ್ಸ್ ಯು ಲಾಜಿಕಲ್ ಥಿಂಕಿಂಗ್. ಸೊ ಆಸ್ ಅ ಡೆವಲಪರ್, ನೀವೊಬ್ಬ ಡೆವಲಪರ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಲಾಜಿಕಲ್ ಥಿಂಕಿಂಗ್ ಈಸ್ ಅ ಮಸ್ಟ್. ನಿಮಗೆ ಲಾಜಿಕಲ್ ಥಿಂಕಿಂಗ್ ಇಲ್ಲ ಅಂತಂದರೆ ನಿಮಗೆ ಆ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ವೈ ಡೇಟಾ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಬಗ್ಗೆ ನೋಡೋಣ. ಫಸ್ಟ್ಲಿ ಪಿಕ್ ಅ ಈಸಿ ಒನ್. ಯಾವುದಾದ್ರೂ ಒಂದು ಈಸಿ ಪ್ರಾಬ್ಲಮ್ನ ತಗೊಂಡು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ರೀಡ್ ದ ಕ್ವೆಶ್ಚನ್ ಕರೆಕ್ಟ್ಲಿ. ಅದರಲ್ಲಿ ಏನೇನು ಎಡ್ಜ್ ಕೇಸಸ್ ಇದೆ, ಇದೊಂದು ಎಂಟಿ ಅರೇನಾ ಅಥವಾ ಒಂದು ಸಿಂಗಲ್ ಎಲಿಮೆಂಟಾ ಅಂತ ಚೆಕ್ ಮಾಡಿ. ಆ್ಯಂಡ್ ದೆನ್ ಸೊ ಫಸ್ಟು ಪಿಕ್ ದಿ ಈಸಿ ಒನ್, ಆಮೇಲೆ ಗ್ರ್ಯಾಜುಲಿ ಡಿಫಿಕಲ್ಟಿ ಲೆವೆಲ್ಗೆ ಹೋಗಿ. ಸ್ಟಾರ್ಟಿಂಗಿಂದನೇ ನೀವು ಡಿಫಿಕಲ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ಮೈಟ್ ನಾಟ್ ಫೀಲ್ ಗುಡ್ ಅಬೌಟ್ ದಿ ಪ್ಲೇಸ್ಮೆಂಟ್ಸ್. ಇಷ್ಟೊಂದು ಟಫ್ ಇರುತ್ತೆ, ನನಗೆ ಆಗಲ್ಲ, ನಾನು ಗಿವ್ ಅಪ್ ಮಾಡಬೇಕು ಅನ್ನೋ ಫೀಲಿಂಗ್ ಬರ್ಬೋದು. ಸೊ ಆ ಥರ ಆಗದೆ ಇರೋದಕ್ಕೆ ಇನಿಷಿಯಲಿ ಪಿಕ್ ದಿ ಈಸಿ ಒನ್. ನಿಮಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ್ಯಂಡ್ ದೆನ್ ಸ್ಲೋಲಿ ಗೋ ಟು ದ ಡಿಫಿಕಲ್ಟ್ ಕ್ವಶನ್ಸ್. ಸೊ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಯಾವ್ದು ಮಸ್ಟ್ ಡೂ ಕಾನ್ಸೆಪ್ಟ್ಸ್ ಅಂತ ಅಂದರೆ ಮಿಸ್ ಮಾಡೋ ಹಾಗೆ ಇಲ್ಲ ಅಂತಂದರೆ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್, ಸ್ಟ್ರಿಂಗ್ಸ್, ಅರೇಸ್, ಹಾಗೆ ಬೈನರಿ ಸರ್ಚ್ ಮತ್ತು ಬೈನರಿ ಟ್ರೀ, ಹೀಪ್ಸ್ ಆ್ಯಂಡ್ ಲಿಂಕ್ ಲಿಸ್ಟ್. ಇದ್ರ ಜೊತೆಗೆ ರಿಕರ್ಷನ್ ಕೂಡ ಕಲ್ತ್ಕೊಳ್ಳಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ಏನು ಹೇಳ್ತಾ ಇದ್ದೀನಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್. ನಿಮಗೆ ಮುಂದೆನೂ ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ಇದೆಲ್ಲ ಲಾಜಿಕಲ್ ಥಿಂಕಿಂಗ್ ಬಿಲ್ಡ್ ಮಾಡುವಂಥ ಕಾನ್ಸೆಪ್ಟ್ಸ್. ಸೊ ಇದರಿಂದ ಏನಾಗುತ್ತೆ, ಪ್ಲೇಸ್ಮೆಂಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೋ ಕೇಪಬಿಲಿಟಿ ಬರುತ್ತೆ. ದಟ್ ಈಸ್ ವೈ ಈ ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಬೇಕಾಗೇ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಏನು ಹೇಳಿದೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ದು ಇಂಪಾರ್ಟೆಂಟ್ ಕೋರ್ ಕಾನ್ಸೆಪ್ಟ್ಸ್ ಬೇಕಾಗುತ್ತೆ ಅಂತ ಹೇಳಿದೆ, ಸಚ್ ಆಸ್ ಆಪರೇಟಿಂಗ್ ಸಿಸ್ಟಮ್, DBMS,
ಮತ್ತು ಕಂಪ್ಯೂಟರ್ ನೆಟ್ವರ್ಕಿಂಗ್ ಇದೆಲ್ಲ ಬೇಕಾಗತ್ತೆ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಲೆಟ್ಸ್ ಗೋ ಟು ಆಪರೇಟಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಯಾವ್ದು ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು ಅಂತಂದರೆ process scheduling, memory management, deadlocks, these are very important. Next is DBMS. DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡೇಟಾಬೇಸಲ್ಲಿ ಏನೇನು ಆಪರೇಷನ್ಸ್ ಬರುತ್ತೆ ಸಚ್ ಆಸ್ SQL ಕ್ವೆರೀಸ್ ಇರ್ಬೋದು, ಮತ್ತು ಇವಾಗ ಏನೋ ಒಂದಷ್ಟು ಪ್ರಾಪರ್ಟೀಸ್ ಇರ್ಬೋದು, ಮತ್ತು ಹೇಗೆ ಇನ್ಸರ್ಟ್ ಮಾಡೋದು, ಅಪ್ಡೇಟ್ ಮಾಡೋದು, ಇದಿಷ್ಟು ನಿಮಗೆ ಗೊತ್ತಿರಲೇಬೇಕು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಊಪ್ಸ್ ಕಾನ್ಸೆಪ್ಟ್ಸ್. ಊಪ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ. ಸೊ ಇಲ್ಲಿ ನಿಮ್ಗೆ ಏನೇನು ಬೇಕಾಗುತ್ತೆ, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆಗಿರ್ಬೋದು, ಮತ್ತು ಈ ಥರ ಏನೇನು ಊಪ್ಸ್ ಕಾನ್ಸೆಪ್ಟ್ಸ್ ಇದೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗಲ್ಲಿ ನಿಮಗೆ ಇಟ್ಸ್ ಅ ವ್ಯಾಸ್ಟ್ ಥಿಂಗ್. ಸೊ ನೆಟ್ವರ್ಕಿಂಗಲ್ಲಿ ಟೊಪಾಲಜಿ ಆಗಿರ್ಬೋದು, ಹೇಗೆ ಕಮ್ಯುನಿಕೇಷನ್ ಆಗುತ್ತೆ, HTTP ರೆಸ್ಪಾನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಲೇಬೇಕು. ಸೊ ದೀಸ್ ಆರ್ ದಿ ಮಸ್ಟ್ ನೋ ಕಾನ್ಸೆಪ್ಟ್ಸ್. ಸೊ ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ನಿಮಗೆ ಇವಾಗ ನಾನು ಮೆನ್ಷನ್ ಮಾಡಿದ 4 ಇನ್ ಡೀಟೇಲ್ ಗೊತ್ತಿರಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಏನಿರಬೇಕು ಅಂತಂದರೆ ಎಬಿಲಿಟಿ ಟು ರೈಟ್ ಕ್ವೇರೀಸ್, ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಕೊಟ್ಟರೆ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಆಗಿರ್ಬೋದು. ಇವಾಗ ಒಂದು ಡೆಡ್ ಲಾಕ್ ಕೊಟ್ಟಿರ್ತಾರೆ, ಅದನ್ನು ಹೇಗೆ ರಿಸಾಲ್ವ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಈ ಥರ ನಿಮಗೆ ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ನ ಅಪ್ರೋಚ್ ಮಾಡೋದಕ್ಕಾದರೂ ಗೊತ್ತಿರಬೇಕು. ಅದಕ್ಕೆ ಯು ಹ್ಯಾವ್ ಟು ನೋ ದಿ ಕೋರ್ ಕಾನ್ಸೆಪ್ಟ್ಸ್ ಕರೆಕ್ಟ್ಲಿ. ಇದಿಷ್ಟಕ್ಕೂ ಪ್ರಿಪೇರ್ ಆಗೋದಕ್ಕೆ ಆರ್ ದೇರ್ ಎನಿ ರೈಟ್ ಮೆಟೀರಿಯಲ್ಸ್? ಡೆಫಿನೆಟ್ಲಿ ಎಸ್. ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. ಫಸ್ಟ್ಲಿ ಇಟ್ ಈಸ್ ಗೀಕ್ಸ್ ಫಾರ್ ಗೀಕ್ಸ್, ಆಮೇಲೆ ಹ್ಯಾಕರ್ ರ್ಯಾಂಕ್ ಕೇಳಿರ್ಬೋದು, ಮತ್ತು ಪ್ರೆಪ್ ಇನ್ಸ್ಟಾ ಅಂತ ಇದೆ. ಸೊ ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಯಾವ ವೆಬ್ಸೈಟ್ ಸೂಟೇಬಲ್ ಅಂತ ನೋಡಿ. ಇವಾಗ ಕೋರ್ CS ಕಾನ್ಸೆಪ್ಟ್ಸ್ ಬಗ್ಗೆ ಹೇಳಿದ್ನಲ್ಲ, ಇವಾಗ ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕಿಂಗ್, ಇದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ದೇರ್ ಆರ್ ಸೋ ಮೆನಿ ಯೂಟ್ಯೂಬ್ ವಿಡಿಯೋಸ್. ನೀವು ಯೂಟ್ಯೂಬ್ ವಿಡಿಯೋಸಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಬೋದು. ಸೊ ನಾವು ವಾಟ್ ಈಸ್ ದ ಟೈಮ್ ಲೈನ್? ಇವಾಗ ನೀವು 3rd ಇಯರ್ ಸ್ಟೂಡೆಂಟ್ ಆಗಿದ್ರೆ 4th ಇಯರಲ್ಲಿ ನಿಮ್ಮ ಪ್ಲೇಸ್ಮೆಂಟ್ಸ್ ಇದೆ ಅಂತಂದರೆ ಯು ಹ್ಯಾವ್ 1 whole year ಟು ಪ್ರಿಪೇರ್. ಯು ನೀಡ್ ಅಟ್ಲೀಸ್ಟ್ 6 months to 8 months ಟು ಪ್ರಿಪೇರ್. ಸೊ ಈ 8 monthsಲ್ಲಿ ನೀವು ಫಸ್ಟ್ ಕಲ್ತ್ಕೊಳ್ಬೇಕಾಗಿರೋದು ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸ್. ಬಿಕಾಸ್ ಇದು ತುಂಬ ಹ್ಯೂಜ್ ಆಗಿದೆ, ಇದನ್ನು ಕಲ್ತ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಫಸ್ಟ್ ಡೇಟಾ ಸ್ಟ್ರಕ್ಚರ್ಸ್ನ ಕಲ್ತ್ಕೊಂಡು ಆಮೇಲೆ ಗೋ ಫಾರ್ ಕೋರ್ CS ಕಾನ್ಸೆಪ್ಟ್ಸ್ ಆ್ಯಂಡ್ ದೆನ್ ಫೋಕಸ್ ಆನ್ ಆಪ್ಟಿಟ್ಯೂಡ್ ಟೆಸ್ಟ್ಸ್. ಸೊ ಇದಿಷ್ಟು ಮಾಡಾದ್ಮೇಲೆ ಬಿಲ್ಡ್ ಪ್ರಾಜೆಕ್ಟ್ಸ್. ಫಾರ್ ಎನಿ ಡೊಮೈನ್ ಪ್ರಾಜೆಕ್ಟ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಅದಾದಮೇಲೆ ರೆಸ್ಯೂಮೇನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಮೇಕ್ ಶ್ಯೂರ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಡೀಟೇಲ್ಸ್. ಸುಮ್ಮನೆ ಬೇಡದಿರೋ ಡೀಟೇಲ್ಸ್ನ ಆ್ಯಡ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಏನು ಇಲ್ದಿರೋ ಥರ ನೋಡ್ಕೊಳ್ಳಿ. ನಾವು ನೆಕ್ಸ್ಟ್ ಬಿಗ್ ಥಿಂಗ್ ಇಸ್ ಮಾಕ್ ಇಂಟರ್ವ್ಯೂಸ್. ಸೊ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸೀನಿಯರ್ಸು ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ, ಕಾಲೇಜಲ್ಲಿ ಯಾರಾದರೂ ನಿಮ್ಮ ಲೆಕ್ಚರರ್ಸ್ ಹೆಲ್ಪ್ ಮಾಡ್ತಾರೆ ಅಂತಂದರೆ, ಟ್ರೈ ಗಿವಿಂಗ್ ಅ ಮಾಕ್ ಇಂಟರ್ವ್ಯೂ ಟು ದೆಮ್. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಅದಕ್ಕೂ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ದೆನ್ ಬಿಹೇವಿಯರಲ್ ಕ್ವಶನ್ಸಿಗೆ ರೆಡಿ ಆಗಿರಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಡಿಸ್ಕ್ರೈಬ್ ಅ ಡಿಫಿಕಲ್ಟ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ವರ್ಕ್ಡ್ ಆನ್, ಈ ಥರ ಎಲ್ಲ ಕೇಳ್ತಾರೆ. ದ್ಯಾಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಅದಕ್ಕೆ ಏನು ಹೇಳಬೇಕು, ಕರೆಕ್ಟಾಗಿ ಏನೇನು ಮಾತಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಿಮಗೆ ಯಾವುದೇ ಟಾಸ್ಕ್ ಆಗಿರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಯು ಕ್ಯಾನ್ ಯೂಸ್ ಸ್ಟಾರ್ ಮೆಥಡ್. ದಟ್ ಈಸ್ ಸಿಚುಯೇಷನ್, ಟಾಸ್ಕ್, ಆ್ಯಕ್ಷನ್ ಆ್ಯಂಡ್ ರಿಸಲ್ಟ್. ಸೊ ಸಿಚುಯೇಷನ್ ಯಾವ ಥರ ಇದೆ, ಏನು ಟಾಸ್ಕ್ ಇದೆ, ಅದನ್ನು ಹೇಗೆ ಯು ಕ್ಯಾನ್ ಪರ್ಫಾರ್ಮ್ ಇಟ್, ಆ್ಯಂಡ್ ದೆನ್ ಆ ರಿಸಲ್ಟ್ ಹೇಗೆ ಬರುತ್ತೆ. ಸೊ ಇದಿಷ್ಟನ್ನ ಸ್ಟಾರ್ ಮೆಥಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಏನು ಅಂತಂದರೆ, ಯಾವ್ದು ಕೋಡಿಂಗ್ ಕಾಂಪಿಟೇಷನ್ಸ್ ಇರುತ್ತೆ, ಈಗ ಹ್ಯಾಕಥಾನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಟ್ರೈ ಟು ರಿಜಿಸ್ಟರ್ ಆ್ಯಂಡ್ ನೀವು ಗೆಲ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದಂತೂ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಸ್ಮಾಲ್ ಪೀರಿಯಡ್ ಆಫ್ ಟೈಮಲ್ಲಿ ಎಷ್ಟು ಕೋಡಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವೇನು ಮಾಡ್ಬೋದು, ಲಿಂಕ್ಡ್ಇನ್ನಲ್ಲಿ ಟ್ರೈ ಕನೆಕ್ಟಿಂಗ್ ವಿತ್ ಅ ಲಾಟ್ ಆಫ್ ಪೀಪಲ್. ಇವಾಗ ನೀವೇನಾದರೂ ನೆಟ್ವರ್ಕಿಂಗ್ ಜಾಬ್ಗೆ ಹೋಗಬೇಕು ಅಂತಿದ್ದೀರಾ ಅಂತಂದರೆ, ನೆಟ್ವರ್ಕಿಂಗಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ, ಟ್ರೈ ಕನೆಕ್ಟಿಂಗ್ ವಿತ್ ದೆಮ್. ಅವ್ರ ಫೀಡ್ಬ್ಯಾಕ್ ತಗೊಳ್ಳಿ. ಒಂದು ಕಂಪ್ನಿಯಲ್ಲಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸಲ್ಲಿ ಏನೇನು ನಿಮಗೆ ಗೊತ್ತಾಗಬೇಕು, ಒಂದು ಕಂಪ್ನಿಯಲ್ಲಿ ಯಾವ್ಯಾವ ಥರ ಇಂಟರ್ವ್ಯೂ ಕ್ವಶನ್ಸ್ ಬರುತ್ತೆ, ಇದರ ಬಗ್ಗೆ ಎಲ್ಲ ನೀವು ನಾಲೆಡ್ಜ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ನಾವು ಫೈನಲ್ ಟಿಪ್ಸ್. ಫಸ್ಟ್ ಈಸ್ ಬಿ ಕನ್ಸಿಸ್ಟೆಂಟ್. ಇವಾಗ ದಿನಾಗ್ಲೂ 1 hour ಅಥವಾ 2 hours ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸೊ ಸ್ಟೇ ಕನ್ಸಿಸ್ಟೆಂಟ್. ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್, ನೀವು ಏನೇನು ಸ್ಕಿಲ್ಸ್ನ ಕಲ್ತ್ಕೊಳ್ತಾ ಇದ್ದಾರೆ, ಇವಾಗ ಕೋರ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಇರ್ಬೋದು, DSA ಇರ್ಬೋದು, ಅಥವಾ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಇದು ಮೂರನ್ನು ಒಂದು ಡೆಡಿಕೇಟೆಡ್ ಟೈಮ್ ಅಂತ ಕೊಡಿ. ಇವಾಗ 1 hour 1 ಸ್ಕಿಲ್ಗೆ ಅಂತ ಕೊಡ್ತಾ ಹೋಗಿ, ಆರ್ ಇಟ್ ಕ್ಯಾನ್ ಬಿ ಲೆಸ್ ದೆನ್ 1 hour, ಇಟ್ಸ್ ಯೋರ್ ಚಾಯ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಟೇ ಪಾಸಿಟಿವ್. ಏನೇ ಆಗಲಿ, ನಿಮಗೆ ಕೆಲಸ ಸಿಗುತ್ತೋ ಬಿಡುತ್ತೋ, ಜಸ್ಟ್ ಸ್ಟೇ ಪಾಸಿಟಿವ್. ನಿಮಗೆ ಈ ಕಂಪ್ನಿಲಿ ಸಿಗಲಿಲ್ಲ ಅಂತಂದರೆ ಬೇರೆ ಕಂಪ್ನಿಲಿ ಡೆಫಿನೆಟ್ಲಿ ಸಿಗುತ್ತೆ.
ಸೊ ಆಲ್ವೇಸ್ ಮೇಕ್ ಶೋರ್ ನೀವು ಯಾವ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಡ್ತೀರಾ, ಯಾವ ಕಂಪ್ನಿಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡಿರ್ತೀರ ಅಲ್ಲಿ ಸಿಗದೇನೂ ಇರ್ಬೋದು. ಸೊ ಡೋಂಟ್ ಲೂಸ್ ಹೋಪ್. ನಿಮ್ಗೆ ಯಾವುದಾದ್ರೂ ಬೇರೆ ಕಂಪ್ನಿಲಿ ಬೆಟರ್ ಆಗಿ ಒಂದು ರೋಲ್ ಸಿಗುತ್ತೆ. ಸೊ ಆಲ್ವೇಸ್ ಸ್ಟೇ ಪಾಸಿಟಿವ್. ಐ ಹೋಪ್ ಇವಾಗ ನಿಮಗೆ ಪ್ಲೇಸ್ಮೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ್ದು ಮಸ್ಟ್ ಲರ್ನ್ ಕಾನ್ಸೆಪ್ಟ್ಸ್ ಆಗಿದೆ ಅಂತ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪ್ಲೇಸ್ಮೆಂಟ್ಸ್ಗೆ ಹೋಗಬೇಕು ಅಂತಿದ್ದಾರೆ, ಯಾರ್ಯಾರು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತಿದ್ದಾರೆ, ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾವು ಹೊಸದಾಗಿ ಕಲ್ತ್ಕೊಳ್ಳೋಣ. ಎಲ್ಲರಿಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.